ಒಂಬತ್ತನೇ ದಿನ ಯುಕ್ರೇನ್ ಮೇಲೆ ರಷ್ಯಾ ಮತ್ತಷ್ಟು ಪ್ರಬಲ ದಾಳಿ ನಡೆಸ್ತಾ ಇದೆ. ರಷ್ಯಾದ ಏರ್ ಸ್ಟ್ರೈಕ್ಗೆ ಯುಕ್ರೇನ್ನ ನ್ಯೂಕ್ಲಿಯರ್ ಪ್ಲಾಂಟ್ ಉಡಿಸ್. ಯುರೋಪ್ನ ಅತಿ ದೊಡ್ಡ ಪರಮಾಣು ಸ್ಥಾವರದ ಮೇಲೆ ಅಟ್ಯಾಕ್ ಆಗಿದ್ದು, ಈ ಅಟ್ಯಾಕ್ನಿಂದಾಗಿ ಆತಂಕ ಶುರುವಾಗಿದೆ. ಚೆರ್ನಿಹಿವ್ ನಗರದ ಮೇಲಿನ ಏರ್ ಸ್ಟ್ರೈಕ್ಗೆ 33 ಮಂದಿ ಬಲಿಯಾಗಿದ್ದಾರೆ. ಇನ್ನು ಅಣುಸ್ಥಾವರವೇನಾದರೂ ಸ್ಫೋಟಗೊಂಡಲ್ಲಿ ಭಾರಿ ದೊಡ್ಡ ಅನಾಹುತ ಫಿಕ್ಸ್. ಇಡೀ ಯುರೋಪ್ಗೆ ಹಾಗಿದ್ರೆ ರಷ್ಯಾ ಏರ್ ಸ್ಟ್ರೈಕ್ ಕಂಟಕವಾಗುತ್ತಾ? ಭಾರಿ ವಿಧ್ವಂಸಕ ಕೃತ್ಯಕ್ಕೆ ಪುಟಿನ್ ಪಡೆ ಮುಂದಾಯಿತು. ಯುಕ್ರೇನ್ನ ಪ್ರಮುಖ ನಗರಗಳಲ್ಲಿ ನಾಗರಿಕರನ್ನೇ ಗುರಿಯಾಗಿಸಿ ದಾಳಿ ನಡೀತಾ ಇದ್ದು, 9ನೇ ದಿನವೂ ಘನಘೋರ ಕಾಳಗಕ್ಕಿಳಿದಿದೆ ರಷ್ಯಾ ಸೇನೆ. ಚೆರ್ನಿಹಿವ್ ನಗರದ ಮೇಲಿನ ಏರ್ ಸ್ಟ್ರೈಕ್ಗೆ 33 ಮಂದಿ ಬಲಿಯಾಗಿದ್ದಾರೆ. ಇನ್ನೇನಾದ್ರೂ ಅಣುಸ್ಥಾವರ ಸ್ಫೋಟಗೊಂಡ್ರೆ ಭಾರಿ ದೊಡ್ಡ ಅನಾಹುತ ಆಗುತ್ತೆ. ರಷ್ಯಾ ನಡೆಸ್ತಾ ಇರುವ ಏರ್ ಸ್ಟ್ರೈಕ್ ಯುರೋಪ್ಗೆ ಏನಾದ್ರೂ ಕಂಟಕವಾಗುತ್ತಾ? ಪುಟಿನ್ ಪಡೆ ಭಾರಿ ವಿಧ್ವಂಸಕ ಕೃತ್ಯಕ್ಕೆ ಮುಂದಾಯ್ತಾ? ಹಠ ಬಿಡದೆ ದಾಳಿ ಮುಂದುವರೆಸಿರುವಂತಹ ರಷ್ಯನ್ ಪಡೆ ಯುಕ್ರೇನ್ನ ಪ್ರಮುಖ ನಗರಗಳಲ್ಲಿ ನಾಗರಿಕರನ್ನೇ ಗುರಿಯಾಗಿಸಿ ಈಗ ದಾಳಿ ನಡೆಸ್ತಾ ಇದೆ. 9ನೇ ದಿನ ಕಾಳಗ ಇನ್ನಷ್ಟು ಘನಘೋರ. ಈ ವಿಧ್ವಂಸಕ ಕೃತ್ಯಕ್ಕೆ ಇನ್ನಷ್ಟು ಬಲಿಯಾಗಬೇಕು. ಯುರೋಪ್ನ ದೊಡ್ಡ ಪರಮಾಣು ಸ್ಥಾವರದ ಮೇಲೆ ದಾಳಿಯಾಗಿದ್ದು, ಒಂದೊಮ್ಮೆ ಅಣುಸ್ಥಾವರವೇನಾದರೂ ಸ್ಫೋಟ ಆದಲ್ಲಿ ಭಾರಿ ಅನಾಹುತ ಆಗುತ್ತೆ. ತೀವ್ರ ಕಳವಳ ವ್ಯಕ್ತವಾಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಏರ್ ಸ್ಟ್ರೈಕ್ನ ಚಿತ್ರಣ ಹೇಗಿದೆ ಅನ್ನೋದನ್ನ. ನ್ಯೂಕ್ಲಿಯರ್ ಪ್ಲಾಂಟ್ ಅದರ ಮೇಲೆ ಅಟ್ಯಾಕ್ ಆಗಿ ಈಗ ಕಳವಳ ಹೆಚ್ಚಳವಾಗ್ತಾ ಇದೆ. ಆ ಅಣುಸ್ಥಾವರವೇನಾದ್ರೂ ಸ್ಫೋಟ ಆದರೆ ಮತ್ತಷ್ಟು ಅಪಾಯ, ದೊಡ್ಡ ಅನಾಹುತ ಪಕ್ಕ. ಯುಕ್ರೇನ್ನ ಪರಿಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಸಾಕ್ಷಿ ಈ ದೃಶ್ಯಗಳು. ಯುದ್ಧ ತರುವ ಭೀಕರತೆಗೆ ಸಾಕ್ಷಿಯಾಗ್ತಾ ಇದೆ ಈ ದೃಶ್ಯ. ಸ್ಮಶಾನವಾಗ್ಬಿಟ್ಟಿದೆ ಯುಕ್ರೇನ್. ಪಾಳು ಬಿದ್ದ ನಗರದಂತೆ ಕಾಣ್ತಾ ಇದೆ. 10 ದಿನಗಳ ಹಿಂದಷ್ಟೇ ನಳನಳಿಸ್ತಾ ಇದ್ದಂತಹ ಸಿಟಿ ಈಗ ಸ್ಮಶಾನವಾಗ್ಬಿಟ್ಟಿದೆ. ಯುದ್ಧದ ಭೀಕರತೆಗೆ ಸಾಕ್ಷಿ ದೃಶ್ಯ. ಸುಂದರ ನಗರ ಈಗ ಸ್ಮಶಾನ. ಗೋಸ್ಟ್ ಸಿಟಿಯಂತೆ ಭಾಸವಾಗ್ತಾ ಇದೆ. ಅಲ್ಲಲ್ಲಿ ಸುಟ್ಟು ಕರಕಲಾಗಿರುವಂತಹ ಕಟ್ಟಡ, ಅದರ ಅವಶೇಷ, ಜನರ ಓಡಾಟ ಇಲ್ಲ. ಇನ್ನೂ ಆರದೆ ಉರಿಯುತ್ತಲೇ ಇರುವ ಬೆಂಕಿ, ಹೊಗೆ ಇದೇ ಆವರಿಸಿಬಿಟ್ಟಿದೆ ಯುಕ್ರೇನನ್ನ. ಸ್ಮಶಾನವಾಗಿದೆ ಯುಕ್ರೇನ್. ಸೇನಾ ವಾಹನಗಳೆಲ್ಲವೂ ಕೂಡ ಪುಡಿ ಪುಡಿಯಾಗಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಘನಘೋರ ಕಾಳಗಕ್ಕೆ ಸಾಕ್ಷಿಯಾದಂತಹ ಈ ನಗರದಲ್ಲಿ ಈಗ ಸ್ಮಶಾನ ಮೌನ. ನಡುವಲ್ಲೇ ದೊಡ್ಡ ದಾಳಿಯ ಸದ್ದು ಕೇಳುತ್ತೆ. ಹೊತ್ತಿ ಉರಿದ ಕಟ್ಟಡಗಳ ಅವಶೇಷಗಳೀಗ ಅಲ್ಲಲ್ಲಿ ಕಾಣಿಸ್ತಾ ಇದೆ. ದಟ್ಟ ಹೊಗೆ ಆವರಿಸಿದೆ ಈ ನಗರವನ್ನ. ಪರಮಾಣು ಸ್ಥಾವರದ ಮೇಲೂ ರಷ್ಯಾ ದಾಳಿ. ಆದ್ರೆ ಒಂದೇ ಒಂದು ಸಮಾಧಾನ ಅಂತಂದ್ರೆ ಪರಮಾಣು ಸ್ಥಾವರದಿಂದ ವಿಕಿರಣ ಸೋರಿಕೆಯಾಗಿಲ್ಲ. ಕಟ್ಟಡಕ್ಕೆ ತಗಲಿರುವಂತಹ ಬೆಂಕಿ ನಂದಿಸಲಾಗಿದೆ, ಆದರೆ ಯಾರಿಗೂ ಗಂಭೀರ ಗಾಯಗಳಾಗಿಲ್ಲ. ಕೆಲವು ತಾಂತ್ರಿಕ ಉಪಕರಣಗಳಿಗೆ ಹಾನಿಯಾಗಿದೆ. ಜೊತೆಗೆ ಪರಮಾಣು ಸ್ಥಾವರದ ಮೇಲೆ ನಿಗಾ ಇಡಲಾಗಿದೆ. ಸ್ಥಾವರಕ್ಕೆ ಗಂಭೀರ ಸ್ವರೂಪದ ಹಾನಿಯಾಗಿಲ್ಲ. ವಿಕಿರಣದ ಪ್ರಮಾಣ ಸಹಜ ಸ್ಥಿತಿಯಲ್ಲೇ ಇದೆ ಅಂತ ಪರಮಾಣು ಸ್ಥಾವರದ ಆಡಳಿತ ಮಂಡಳಿಗೆ ಸ್ಪಷ್ಟನೆ ಕೊಟ್ಟಿದೆ. ತೀವ್ರ ಕಳವಳಕ್ಕೆ ಕಾರಣವಾಗಿತ್ತು ಪರಮಾಣು ಸ್ಥಾವರದ ಮೇಲೆ ರಷ್ಯಾ ನಡೆಸಿದ ದಾಳಿ.
ಆದರೆ ಪರಮಾಣು ಸ್ಥಾವರದ ಆಡಳಿತ ಮಂಡಳಿ ಸ್ಪಷ್ಟನೆ ಕೊಡ್ತಾ ಇದೆ. ಸ್ಥಾವರದಿಂದ ವಿಕಿರಣ ಸೋರಿಕೆಯಾಗಿಲ್ಲ ಎನ್ನುವ ಸ್ಪಷ್ಟನೆ ಸಿಗ್ತಾ ಇದೆ. ಪರಮಾಣು ಸ್ಥಾವರದ ಮೇಲೆ ದಾಳಿಯಾದ ಚಿತ್ರಣ ನೋಡ್ತಿದ್ದೀವಿ. ತೀವ್ರ ಕಳವಳಕ್ಕೆ ಕಾರಣವಾಯಿತು ಈ ದಾಳಿ. ಈಗ ಪರಮಾಣು ಸ್ಥಾವರದ ಆಡಳಿತ ಮಂಡಳಿಯಿಂದ ಸ್ಪಷ್ಟನೆ ಸಿಗ್ತಾ ಇದೆ. ಕಟ್ಟಡಕ್ಕೆ ತಗುಲಿದ ಬೆಂಕಿ ನಂದಿಸಲಾಗಿದೆ, ಆದರೆ ಸ್ಥಾವರದಿಂದ ವಿಕಿರಣ ಸೋರಿಕೆಯಾಗಿಲ್ಲ. ಕೆಲವು ತಾಂತ್ರಿಕ ಉಪಕರಣಗಳಿಗೆ ಹಾನಿಯಾಗಿದೆ, ಯಾರಿಗೂ ಗಂಭೀರ ಗಾಯವಾಗಿಲ್ಲ. ಜೊತೆಗೆ ಪರಮಾಣು ಸ್ಥಾವರದ ಮೇಲೆ ನಿಗಾ ಇಡಲಾಗಿದೆ. ಸ್ಥಾವರಕ್ಕೆ ಗಂಭೀರ ಸ್ವರೂಪದ ಹಾನಿಯಾಗಿಲ್ಲ. ವಿಕಿರಣದ ಪ್ರಮಾಣ ಕೂಡ ಸಹಜ ಸ್ಥಿತಿಯಲ್ಲಿದೆ ಎನ್ನುವ ಸ್ಪಷ್ಟನೆ ಪರಮಾಣು ಸ್ಥಾವರದ ಆಡಳಿತ ಮಂಡಳಿಯಿಂದ ಸಿಗ್ತಾ ಇದೆ. ಇಡೀ ಯುರೋಪ್ಗೆ ಕಳವಳಕಾರಿಯಾದಂತಹ ಬೆಳವಣಿಗೆ ಇದು. ಆದರೆ ಒಂದು ಸಮಾಧಾನ, ಪರಮಾಣು ಸ್ಥಾವರದ ಆಡಳಿತ ಮಂಡಳಿ ಕೊಟ್ಟಂತಹ ಸ್ಪಷ್ಟನೆ, ವಿಕಿರಣದ ಸೋರಿಕೆಯಾಗಿಲ್ಲ ಅನ್ನೋದು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ದಟ್ಟ ಹೊಗೆ ಬೆಂಕಿ ಆವರಿಸಿರುವುದನ್ನು. ಯುಕ್ರೇನ್ನ ಪರಮಾಣು ಸ್ಥಾವರದ ಮೇಲೆ ರಷ್ಯಾ ನಡೆಸಿದ ದಾಳಿ ಬಗ್ಗೆ ಯುಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಒಂದೇ ಒಂದು ಸ್ಫೋಟವಾದ್ರೂ ಪ್ರಳಯ ಫಿಕ್ಸ್. ಸ್ಫೋಟ ಆದ್ರೆ ಇಡೀ ಯುರೋಪ್ ನಾಶ ಆಗುತ್ತೆ. ರಷ್ಯನ್ ಪಡೆಯನ್ನ ತಕ್ಷಣವೇ ತಡೆ ಹಿಡಿಬೇಕು. ಯುರೋಪ್ ಅಣು ದುರಂತಕ್ಕೆ ಒಳಗಾಗೋದ್ರಿಂದ ತಪ್ಪಿಸಿ. ಯುಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಮನವಿ ಮಾಡಿಕೊಂಡಿರೋದಿದೆ. ಯುರೋಪ್ನ ಅತಿ ದೊಡ್ಡ ಅಣು ಸ್ಥಾವರ ಈಗ ಟಾರ್ಗೆಟ್. ಚೆರ್ನೋಬಿಲ್ ದುರಂತ ಎಲ್ರಿಗೂ ಗೊತ್ತು, ಅದು ಜಾಗತಿಕ ದುರಂತ. ರಷ್ಯಾ ಈಗ ಅದಕ್ಕಿಂತ 6 ಪಟ್ಟು ದೊಡ್ಡ ದುರಂತಕ್ಕೆ ಕೈ ಹಾಕಿದೆ. ಯುರೋಪ್ ಈಗಲಾದರೂ ಜಾಗೃತವಾಗಬೇಕಿದೆ ಅಂತ ಎಚ್ಚರಿಸ್ತಾ ಇದ್ದಾರೆ ಯುಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ. ಅಣು ಸ್ಥಾವರದ ಮೇಲಾದಂತಹ ರಷ್ಯನ್ ದಾಳಿ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ ಝೆಲೆನ್ಸ್ಕಿ. ಚೆರ್ನೋಬಿಲ್ನಲ್ಲಿ ಒಂದೇ ಬ್ಲಾಕ್ ಸ್ಫೋಟಗೊಂಡಿತ್ತು. ಆ ದುರಂತ ಮಾಡಿದ ಪರಿಣಾಮಗಳನ್ನ ನಾವು ನೋಡಿದ್ದೀವಿ. ಆದರೆ ಈಗ ಅದಕ್ಕಿಂತ 6 ಪಟ್ಟು ದೊಡ್ಡ ದುರಂತಕ್ಕೆ ರಷ್ಯಾ ಕೈ ಹಾಕಿದೆ ಅಂತ ಕಳವಳ ವ್ಯಕ್ತಪಡಿಸಿದ್ದಾರೆ ಯುಕ್ರೇನ್ ಅಧ್ಯಕ್ಷ. ಅಂದು ಒಂದೇ ಬ್ಲಾಕ್ ಸ್ಫೋಟಗೊಂಡಿತ್ತು, ಇಲ್ಲೀಗ 6 ಬ್ಲಾಕ್. ಯಾವಾಗ ಸ್ಫೋಟ ಆಗುತ್ತೋ ಗೊತ್ತಿಲ್ಲ. ಯುಕ್ರೇನ್ನಲ್ಲಿ ಒಟ್ಟು 15 ಪರಮಾಣು ಸ್ಥಾವರಗಳಿವೆ. ರಷ್ಯನ್ ಪಡೆಯನ್ನ ತಕ್ಷಣವೇ ತಡೆ ಹಿಡಿಬೇಕು ಅಂತ ಟ್ವಿಟರ್ನಲ್ಲಿ ಝೆಲೆನ್ಸ್ಕಿ ಮನವಿ ಮಾಡಿಕೊಂಡಿದ್ದಾರೆ. ಯುರೋಪ್ ಈಗಲಾದರೂ ಜಾಗೃತ ಆಗಬೇಕಾಗಿದೆ ಎನ್ನುವ ಎಚ್ಚರಿಕೆ ಕೊಡ್ತಿದ್ದಾರೆ. ಇನ್ನು ಭಾರತದ ರಾಜತಾಂತ್ರಿಕ ಮಾತುಕತೆ ಫಲ ಕೊಟ್ಟಿದೆ. ಭಾರತೀಯರ ರಕ್ಷಣೆಗೆ ರಷ್ಯಾ ಮುಂದಾಗಿದೆ. ಯುದ್ಧ ಪೀಡಿತ ಖಾರ್ಕಿವ್ ನಗರದಿಂದ ಸ್ಥಳಾಂತರ. 130 ಬಸ್ಗಳಲ್ಲಿ ಭಾರತೀಯರನ್ನ ಗಡಿ ದಾಟಿಸಲಿದೆ ರಷ್ಯಾ ಗಡಿಗೆ ಸಮೀಪವಿರುವ ಖಾರ್ಕಿವ್ ನಗರದಿಂದ ಸ್ಥಳಾಂತರ. ಯುಕ್ರೇನ್ನ ಪಶ್ಚಿಮ ಭಾಗದಿಂದ ರಕ್ಷಣಾ ಕಾರ್ಯ ಇವರೆಗೆ ನಡೀತಾ ಇತ್ತು. ಆದರೆ ಖಾರ್ಕಿವ್ನ ವಿದ್ಯಾರ್ಥಿಗಳು ಅಲ್ಲಿಗೆ ತಲುಪುವುದು ಕಷ್ಟಕರ. ಸಾವಿರಾರು ಕಿಲೋಮೀಟರ್ ಪ್ರಯಾಣಿಸಬೇಕಾಗತ್ತೆ, ಸಾಧ್ಯ ಇಲ್ಲ. ಹಾಗಾಗಿಯೇ ರಷ್ಯಾದೊಂದಿಗೆ ರಾಜತಾಂತ್ರಿಕ ಮಾತುಕತೆಗೆ ಮುಂದಾಯಿತು ಭಾರತ. ಅದೀಗ ಫಲ ಕೊಟ್ಟಿದ್ದು, ಭಾರತೀಯರ ರಕ್ಷಣೆಗೆ ರಷ್ಯಾ ಮುಂದಾಗಿದೆ. ಯುದ್ಧ ಪೀಡಿತ ಖಾರ್ಕಿವ್ ನಗರದಿಂದ ವಿದ್ಯಾರ್ಥಿಗಳ ಸ್ಥಳಾಂತರ. 130 ಬಸ್ಗಳಲ್ಲಿ ಭಾರತೀಯರನ್ನ ಗಡಿ ದಾಟಿಸಲಿದೆ ರಷ್ಯಾ. ಪೂರ್ವ ಭಾಗದಲ್ಲಿ ರಷ್ಯನ್ ಗಡಿ ಬರುತ್ತೆ. ಅಲ್ಲಿಂದ ಈಗ ಎವ್ಯಾಕ್ಯುಯೇಷನ್ ಪ್ರಾಸೆಸ್ ಆಗಬೇಕಿದೆ. ಹಾಗಾಗಿ ರಷ್ಯಾ ಗಡಿಗೆ ಸಮೀಪವಿರುವ ಖಾರ್ಕಿವ್ ನಗರದಿಂದ 130 ಬಸ್ಗಳಲ್ಲಿ ಭಾರತೀಯರನ್ನ ರಷ್ಯಾ ಗಡಿ ದಾಟಿಸಲಿದೆ. ಯುಕ್ರೇನ್ ಭಸ್ಮವಾಗಿದೆ. ರಣಕೇಕೆ ಹಾಕ್ತಾ ಇದೆ ರಷ್ಯನ್ ಸೇನೆ. ಈ ಭೀಕರ ಕಾಳಗದ ನಡುವೆ ವಿದ್ಯಾಭ್ಯಾಸಕ್ಕೆ ಅಂತ ಹೋಗಿದ್ದಂತಹ ಭಾರತೀಯ ವಿದ್ಯಾರ್ಥಿಗಳು ಸಿಲುಕೊಂಡಿದ್ದಾರೆ, ಪ್ರಮುಖವಾಗಿ ಖಾರ್ಕಿವ್ನಲ್ಲಿ. ಆ ವಿದ್ಯಾರ್ಥಿಗಳನ್ನ ರಕ್ಷಿಸೋದು ಹೇಗೆ ಅನ್ನೋದು ಸವಾಲಾಗಿತ್ತು. ಗಡಿಗೆ ತಲುಪೋದು ಅವರಿಗೆ ಕಷ್ಟಕರವಾಗಿತ್ತು.
ಹಾಗಾಗಿ ರಷ್ಯಾ ಜೊತೆಗೆ ಭಾರತದ ರಾಜತಾಂತ್ರಿಕ ಮಾತುಕತೆ ನಡೀತು, ಅದು ಫಲ ಕೊಟ್ಟಿದೆ. ಈಗ ರಷ್ಯಾ ಭಾರತೀಯರ ರಕ್ಷಣೆಗೆ ಮುಂದಾಗಿದೆ. ಯುದ್ಧ ಪೀಡಿತ ಕಾರ್ಕಿವ್ ನಗರದಿಂದ 130 ಬಸ್ಗಳಲ್ಲಿ ಭಾರತೀಯರನ್ನ ಗಡಿ ದಾಟಿಸಲಿದೆ ರಷ್ಯಾ. ಸಿಕ್ಕ ವಾಹನ ಹತ್ತಿ ಗಡಿಗೆ ತಲುಪೋದಕ್ಕೆ ಮುಂದಾಗ್ತಾ ಇದ್ರು ವಿದ್ಯಾರ್ಥಿಗಳು. ಹಲವರು ಕಾಲ್ನಡಿಗೆಯಲ್ಲೇ ಹತ್ತಿರದ ನಗರಗಳಿಗೆ ತೆರಳ್ತಾ ಇದ್ರು. ಕೊರೆಯುವ ಚಳಿ, ಯುದ್ಧದ ಭಯ, ಆಹಾರ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ 40-50 ಕಿಲೋಮೀಟರ್ ನಡೆದು ಸಾಗಬೇಕು ಅಂತಂದ್ರೆ ತೀವ್ರ ಕಠಿಣ ಪರಿಸ್ಥಿತಿ. ಹಾಗಾಗಿ ಈಗ ರಷ್ಯಾ ಗಡಿ ದಾಟಿಸಲಿರೋದು ಸಮಾಧಾನ ತರ್ತಾ ಇದೆ. ಈ ನಡುವೆ ಯುಕ್ರೇನ್ನ ಕರಾವಳಿ ಪ್ರದೇಶಕ್ಕೆ ರಷ್ಯಾ ಸೇನೆ ನುಗ್ಗಿದೆ. ಯುಕ್ರೇನ್ನ ಬಂದರು ನಗರಗಳಾದಂತಹ ಮರಿಯಾಪೌಲ್ ವಶಕ್ಕೆ, ಬೃಹತ್ ಕರಾವಳಿ ನಗರ ಖೇರ್ಸನ್ ಕೂಡ ರಷ್ಯಾದ ವಶಕ್ಕೆ. ಖಾರ್ಕಿವ್ನಲ್ಲಿ ಮಹಾ ಗುಂಡಿನ ಕಾಳಗ ಮುಂದುವರೆದಿದೆ. ಯುದ್ಧ ನೌಕೆ, ರಾಕೆಟ್ ಬೋಟ್ ಜೊತೆ ಬಂದಿದೆ ರಷ್ಯಾ. ಆದರೆ ತೀವ್ರ ಪ್ರತಿರೋಧ ತೋರ್ತಾ ಇದೆ ಯುಕ್ರೇನ್. ಬೀದಿಯಲ್ಲೇ ಗುಂಡಿನ ಕಾಳಗ. ಒಂಬತ್ತನೇ ದಿನವೂ ಕಾಳಗ ತೀವ್ರ ಸ್ವರೂಪವನ್ನು ಪಡಿತಾ ಇದೆ. ಬಂದರು ನಗರಗಳಾದ ಮರಿಯಾಪೌಲನ್ನ ವಶಕ್ಕೆ ತೆಗೆದುಕೊಂಡಿರುವಂತಹ ರಷ್ಯನ್ ಪಡೆ ಬೃಹತ್ ಕರಾವಳಿ ನಗರ ಖೇರ್ಸನ್ ಅನ್ನ ಕೂಡ ವಶಕ್ಕೆ ತೆಗೆದುಕೊಂಡಿದೆ. ಯುದ್ಧ ನೌಕೆ, ರಾಕೆಟ್ ಬೋಟ್ ಜೊತೆ ಬಂದಂತಹ ರಷ್ಯಾ ಕಾಳಗ ಮುಂದುವರೆಸಿದ್ದು ಸದ್ಯ ಯುಕ್ರೇನ್ ಹೇಗೆ ಕಾಣಿಸ್ತಾ ಇದೆ, ಯುದ್ಧದ ಪರಿಣಾಮಗಳು ಹೇಗೆ ಅನ್ನೋದಕ್ಕೆ ಸಾಕ್ಷಿ. ಸ್ಮಶಾನ, ಬರೀ ಹೊಗೆ, ಆರದ ಬೆಂಕಿ, ಸುಟ್ಟು ಕರಕಲಾದಂತಹ ಕಟ್ಟಡ, ಎಲ್ಲಿ ನೋಡಿದ್ರೂ ಹೊಗೆ ಆವರಿಸಿದೆ. ಪ್ರತಿ ಕ್ಷಣ ಆತಂಕ, ಸೇನಾ ವಾಹನಗಳು ಪುಡಿಯಾಗಿರೋದು. ಸ್ಮಶಾನವಾಗ್ಬಿಟ್ಟಿದೆ ಯುಕ್ರೇನ್. ಯುದ್ಧದ ಭೀಕರತೆಗೆ ಸಾಕ್ಷಿಯಾಗ್ತಾ ಇದೆ. ನಿಲ್ಲದ ದಾಳಿ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.